ಚಿತ್ತಶುದ್ಧಿ, ಮಾನಸಿಕ ಬಿಡುಗಡೆ, ಇದನ್ನೆಲ್ಲ ಕ್ಯಾಥ್ರೈಸಿಸ್ ಅಂತ ಹೇಳ್ತಾರೆ. ಜೀವನದಲ್ಲಿ ನಾವು ಕೆಳಗಿಂದ ಮೇಲಕ್ಕೆ ಹೋಗಬೇಕಲ್ಲ, ಬುಡದಲ್ಲಿ ನಿಂತಿದ್ದೀವಿ, ಮೇಲೆ ಹೋಗಬೇಕು. ಶಿಖರ ತಲುಪಕ್ಕೆ ಮುಂಚೆ ಇದೆಲ್ಲ ಭಾರಗಳು ಹೊತ್ಕೊಂಡಿದ್ದೀವಲ್ಲ, ಎಲ್ಲ ಕಚಡ ನಮ್ಮ ಮನಸ್ಸಲ್ಲಿ, ಅದೆಲ್ಲನೂ ಕಲ್ಮಶಗಳನ್ನೆಲ್ಲ ಇಳಿಸ್ಬಿಟ್ಟು ಲಗೇಜ್ ಕೆಳಗಡೆ ಹಾಕಿಬಿಟ್ಟು ಮೇಲೆ ಹೋಗಬೇಕು. ಇದನ್ನು ಕ್ಯಾಥ್ರೈಸಿಸ್ ಅಂತ ಹೇಳೋದು. ಚಿತ್ತಶುದ್ಧಿ ಇಲ್ಲದೆ ಮೇಲೆ ಹೋಗೋಕ್ಕಾಗಲ್ಲ, ಎನರ್ಜಿ ಮೇಲೆ ಹೋಗಲ್ಲ. ನಮ್ಮೊಳಗಡೆ ಏನಿದೆ, ಒಳಗೆ ಒಂದು ದೊಡ್ಡ ಗಡವ ಕೋತಿ ಇದೆ, ಇದು ಗೊರಿಲ್ಲ ಅಂತಾರೆ. ಅದನ್ನು ಆಚೆ ಹಾಕಬೇಕಲ್ಲ ಗೊರಿಲ್ಲನ. ಆ ಗಡವ ಕೋತಿ ಇರೋದೇ ರಿಪ್ರೆಷನ್. ನಾವು ಕೋತಿ ಲೆವೆಲ್ಲಿಂದ ಒಂದು ಬೀಯಿಂಗ್ ಲೆವೆಲ್ಗೆ ಮೊದಲು ಬರಬೇಕು, ಆಮೇಲೆ ಮೇಲೆ ಹತ್ತೋದು. ಈ ಕಸ ಇರೋದೆಲ್ಲ ಆಚೆಗೆ ಹಾಕಬೇಕು. ಇದೊಂದು ದೊಡ್ಡ ಡೀಪ್ ಕ್ಲೀನಿಂಗ್. ಇದು ನಮ್ಮಲ್ಲಿ ಪ್ರಾಣಿಗಳನ್ನ ಹೊರಗೆ ಹಾಕೋದಿದೆಯಲ್ಲ, ಅದು ಬಹಳ ಆಳವಾದ ಕ್ಲೀನಿಂಗ್, ಅದು ಕ್ಲೆನ್ಸಿಂಗು. ಅರ್ಥ ಆಯ್ತಾ? ಕೃಷ್ಣ ಕಾನ್ಷಿಯಸ್ನೆಸ್, ಬುದ್ಧಹುಡ್ ಬರೋದು, ಪರಮಹಂಸ ಸ್ಥಿತಿ ಉಂಟಾಗೋದು, ಶೂನ್ಯ ತಲುಪೋದು, ಇವೆಲ್ಲ ದೂರ ಇಲ್ಲ, ಒಂದೇ ಹೆಜ್ಜೆ. ಗೊರಿಲ್ಲ ಆಚೆ ಹಾಕೋವರೆಗೂ ಸಾಧ್ಯ ಇಲ್ಲ. ನಿಮ್ಮಲ್ಲಿರೋ ಗಡವ ಕೋತಿ ಆಚೆ ಬರೋವರೆಗೂ, ಪ್ರಾಣಿಗಳೆಲ್ಲ ಆಚೆ ಬರೋವರೆಗೂ ಸಾಧ್ಯ ಇಲ್ಲ. ಆದಮೇಲೆ ಒಂದೇ ಹೆಜ್ಜೆ, ಜನ್ಮದ ಹಕ್ಕು ಅದು. ಗೋರಿಲ್ಲ ಅನ್ನೋದು ಕಂಡೀಷನಿಂಗ್. ಸಮಾಜ ನಮ್ಮನ್ನು ನೀನಿದು 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 ಅಂತ ರಿಪ್ರೆಸ್ ಮಾಡಿದೆಯಲ್ಲ, ಅದೆಲ್ಲ ಪ್ರಾಣಿಗಳು. ಇವತ್ತು ಹೇಳುತ್ತೆ, ನೀನು ಫೂಲು, ನೀನು ಪಾಮರ, ನೀನು ಪಾಮರ, ನೀನು ಪಾಮರ ಅಂದರೆ ನಿಗೋರಿಲ್ಲ 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 ಅಂತ. ನೀ ಗಡವ ಕೋತಿ, ನೀ ಇನ್ನೂ ಗಡವ ಕೋತಿ, ನೀ ಇನ್ನೂ ಗಡವ ಕೋತಿ. ಅಲ್ಲಿಂದ ಒಂದು ಬೀಯಿಂಗ್ ಲೆವೆಲ್ಗೆ ಬರೋಕ್ಕೆ ಬಿಟ್ಟಿಲ್ಲ ಸಮಾಜ. ಧರ್ಮದ ಹೆಸರಿನಲ್ಲೋ, ಜಾತಿ ಹೆಸರಿನಲ್ಲೋ, ಎಲ್ಲೋ ಒಂದು ಕಡೆ ನೀನಿದು ಕೂತಿರು ಇಲ್ಲೇ ಅಂತ. ಮೇಲಕ್ಕೆಲ್ಲ ಹತ್ತೀರ, ಲಗೇಜ್ ಇಷ್ಟೊಂದು ಇಟ್ಕೊಂಡಿದ್ರೆ. ಆ ಲಗೇಜ್ ಇಳಿಸೋದನ್ನೇ ಕ್ಯಾಥ್ರೈಸಿಸ್ ಅಂತಾರೆ. ದೊಡ್ಡ ಪ್ರಾಸೆಸ್ ಇನ್ ಮೆಡಿಟೇಷನ್. ಯು ಹ್ಯಾವ್ ಟು ಡ್ರಾಪ್.